ಧರ್ಮೋಪದೇಶ. ಇದು 20ನೇ ಪ್ರಕರಣ. ಅದರಲ್ಲಿ 238ನೇ ಶ್ಲೋಕ. ಧರ್ಮದ ಬಗ್ಗೆ ಉಪದೇಶವನ್ನ ಮಾಡುವಂತು. ಹಿಂದಿನ ಪ್ರಕರಣ ಅಧ್ಯಾತ್ಮ ಪ್ರಕರಣ. ಆತ್ಮನಃ ಅಧಿ ಇತಿ ಅಧ್ಯಾತ್ಮಂ. ನಮ್ಮೊಳಗಿನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ, ಅವನ ಬಗ್ಗೆ ನಿರೂಪಣೆ ಮಾಡತಕ್ಕಂಥ ಪ್ರಕರಣ ಅಧ್ಯಾತ್ಮ ಪ್ರಕರಣ. ಇನ್ನು ಅವನನ್ನ ತಿಳಿಬೇಕಾದ್ರೆ ನಾವೇನ್ ಧರ್ಮ ಮಾರ್ಗದಲ್ಲಿ ಇರಬೇಕು. ಶಾಸ್ತ್ರದಲ್ಲಿ ಧರ್ಮವು ನಿರೂಪಿತವಾಗಿದೆ. ಆ ಶಾಸ್ತ್ರ ನಿರೂಪಿತವಾಗಿರುವಂತ ಧರ್ಮವನ್ನ ನಿರೂಪಣೆ ಮಾಡತಕ್ಕಂಥ ಪ್ರಕರಣ ಈ ಪ್ರಕರಣ. ಅದರಲ್ಲಿ ಮೊದಲನೇ ಶ್ಲೋಕ. ತಥಾ ಪರೇ ತ್ವಾತ್ಮ ಸಮಾಧಿ ಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶಮಸ್ಯಾನ್ನ ತು ಸೇವಯಾತೆ. ತಥಾ ಅಪರೇತು ಆತ್ಮ ಸಮಾಧಿ ಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶಮಃ ಸ್ಯಾತ್ ನತು ಸೇವಯಾ ತೇ. ಇದು ತೃತೀಯ ಸ್ಕಂದದಲ್ಲಿ ಬಂದಿರತಕ್ಕಂಥ ಮಾತು. ಮೈತ್ರೇಯ ಮತ್ತು ವಿದುರರ ಸಂವಾದ. ಮೈತ್ರೇಯರು ವಿದುರನಿಗೆ ಭಗವಂತನ ಲೀಲೆಗಳನ್ನು ಹೇಳ್ತಾ ಇರ್ತಾರೆ. ಅಲ್ಲಿ ದೇವತೆಗಳೆಲ್ಲ ಯಾವ ರೀತಿಯಲ್ಲಿ ಭಗವಂತನನ್ನ ಸ್ತೋತ್ರ ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ. ಅಲ್ಲಿ ಬಂದಿರತಕ್ಕಂಥ ಒಂದು ಮಾತು. ತಥಾಪರೇತು ಆತ್ಮ ಸಮಾಧಿ ಯೋಗ ಬಲೇನ ಅಂದ್ರೆ ಕೃಷ್ಣನ ಗೀತೆಯಲ್ಲಿ ಮಾತು. ಅಪರೇ ನಿಯತಾಹಾರಾಹ ಪ್ರಾಣಾಯಾಮ ಪರಾಯಣಾಹ ಅಂತ ಬರುತ್ತೆ. ಅಂದ್ರೆ ಸಾಧನೆಗೆ ಬೇರೆ ಬೇರೆ ಮಾರ್ಗಗಳು. ಜ್ಞಾನ ಮಾರ್ಗ ಒಂದಾದರೆ ಪ್ರಾಣಾಯಾಮಾದಿ ಆ ಕಠಿಣವಾದ ಅನುಷ್ಠಾನದ ಮಾರ್ಗ ಒಂದು ಅಂತ ಅದನ್ನು ಹೇಳತಕ್ಕಂಥದ್ದು. ಅಪರೆ ತಥಾ ಅಪರೆ, ಇನ್ನು ಕೆಲವರಾಗಬೇಕಾದ್ರೆ ಅಪರೇತು ಅಂದ್ರೆ ಅದು ಅಷ್ಟು ಉತ್ತಮವಾದ ಮಾರ್ಗ ಅಲ್ಲ. ಉತ್ತಮ ಮಾರ್ಗ ಅಲ್ಲ ಅಂದ್ರೆ ಏನು? ಮುಕ್ತಿಗೆ ಜ್ಞಾನ ಅನ್ನೋದು ಬೇಕೇ ಬೇಕು. ಜ್ಞಾನ ಇಲ್ಲದೆ ಮುಕ್ತಿ ಇಲ್ವೇ ಇಲ್ಲ. ಇವರು ಜ್ಞಾನವನ್ನು ಪಡಿಬೇಕು. ಆ ಜ್ಞಾನ ಪಡೆಯೋದಕ್ಕಿಂತಲೂ ಮೊದಲು ಇವರೇನ್ ಮಾಡ್ತಾರೆ, ಈ ಮಾರ್ಗ ತಮ್ಮ ಪ್ರಾಣಗಳನ್ನ ನಿಯಂತ್ರಣ ಮಾಡತಕ್ಕಂಥ ಒಂದು ಮಾರ್ಗದಲ್ಲಿ ಇರ್ತಾರೆ. ಸಮಾಧಿ ಯೋಗ ಬಲೇನ ಅಂದ್ರೆ ಸಮಾಧಿ ಯೋಗ ಬಲ. ಸಮಾಧಿ ಯೋಗ ಬಲ ಅಂದ್ರೆ ಮನಸ್ಸಿನ ಏಕಾಗ್ರತೆ. ಸಮಾಧಿ ಯೋಗ ಬಲೇನ ಅಂತ ಹೇಳಿದ್ರೆ ಆ ಮನಸ್ಸಿನ ಏಕಾಗ್ರತೆ. ಸಮಾಧಿ ಮತ್ತು ಏಕಾಗ್ರತೆ ಅಂದ್ರೆ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು. ಅದಕ್ಕೆ ಸಮಾಧಿಗೆ ಹೋಗ್ಲಿಕ್ಕೋಸ್ಕರವಾಗಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ 8ನೇದು. ಹೀಗೆ ಅಷ್ಟಾಂಗ ಯೋಗಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಶರೀರದ ವಾಯುಗಳನ್ನ ಹೃದಯ ಪ್ರಾಣ ಗುದೇ ಅಪಾನಃ ಸಮಾನೋ ನಾಭಿಸಂಸ್ಥಿತ ಉದಾನ ಕಂಠದೇಶಸ್ತು ಯಾನ ಸರ್ವ ಶರೀರಗ ಎಂಬುವಂತೆ ನಮ್ಮ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ಇರತಕ್ಕಂಥ ವಾಯು ಏನಿದೆ ಅದನ್ನ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು. ಬ್ರಹ್ಮರಂಧ್ರದ ಮೂಲಕವಾಗಿ ಕೊನೆ ಪ್ರಾಣವನ್ನು ಹೊರಗೆ ಹಾಕುವಂತ ಪ್ರಯತ್ನ. ಈ ಮೂಲಕವಾಗಿ ಸಾಧನೆಯನ್ನ ಮಾಡುವ ಒಂದು ಮಾರ್ಗದಲ್ಲಿ ಇರ್ತಾರೆ. ಸಮಾಧಿ ಯೋಗ ಬಲೇನ. ಹೀಗೆ ಸಮಾಧಿ ಯೋಗದ ಮೂಲಕವಾಗಿ ಅಂದ್ರೆ ಒಟ್ಟು ಅಷ್ಟಾಂಗ ಯೋಗದ ಕಠಿಣವಾದ ಪರಿಶ್ರಮ ಮಾರ್ಗ. ಅದು ಕಠಿಣವಾದ ಪರಿಶ್ರಮದ ಮೂಲಕವಾಗಿ ಆ ಪ್ರಕೃತಿಂ ಬಲಿಷ್ಠಾಂ ಪ್ರಕೃತಿಂ ಜಿತ್ವ ಅದತ್ಯಂತ ಬಲಿಷ್ಠವಾಗಿರುವಂಥದ್ದು ವಾಯುಜಯವನ್ನ ಸಂಪಾದನೆ ಮಾಡಿ ಆ ಮೂಲಕವಾಗಿ ಪ್ರಕೃತಿ ಅದನ್ನ ಗೆಲ್ಲುವಂಥದ್ದು. ಪ್ರಕೃತಿ ಅಂದ್ರೆ ಅನೇಕ ಅರ್ಥಗಳು. ಪ್ರಕೃತಿ ಅನ್ನೋ ಶಬ್ದಕ್ಕೆ ನಮ್ಮ ಸ್ವಭಾವ ಅಂತ ಒಂದರ್ಥ. ಪ್ರಕೃತಿ ಶಬ್ದಕ್ಕೆ ಒಂದರ್ಥ ನಮ್ಮ ಸ್ವಭಾವ ಅಂತ ಅರ್ಥ. ಅಥವಾ ಪ್ರಕೃತಿ ಅಂತ ಹೇಳಿದ್ರೆ ಈ ಸತ್ವಗುಣ ರಜೋಗುಣ ತಮೋಗುಣ ಅದಕ್ಕನುಗುಣವಾಗಿ ನಮ್ಮಲ್ಲಿ ಉಂಟಾಗುವಂತ ವಿಕಾರಗಳು, ಪ್ರಾಕೃತಿಕ ಪದಾರ್ಥಗಳ ಮೇಲೆ ಉಂಟಾಗುವಂತ ವ್ಯಾಮೋಹ, ಇದೆಲ್ಲ ಪ್ರಕೃತಿ. ಅಂತಹ ಪ್ರಕೃತಿಯನ್ನ ಗೆಲ್ತಾರೆ. ಅಂದ್ರೆ ಮನಸ್ಸಿನ ಏಕಾಗ್ರತೆ. ಆ ಏಕಾಗ್ರತೆಯ ಮೂಲಕವಾಗಿ ಪ್ರಾಣಾಯಾಮಾದಿ ಮಾರ್ಗದ ಮೂಲಕವಾಗಿ ಅತ್ಯಂತ ಬಲಿಷ್ಠವಾದ ಅಂದ್ರೆ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅತ್ಯಂತ ಚಂಚಲವಾಗಿರತಕ್ಕಂತಹ ಈ ಬಂಧಕ ಶಕ್ತಿ. ಒಂದರ್ಥದಲ್ಲಿ ಪ್ರಕೃತಿ ಶಬ್ದಕ್ಕೆ ಅದು ಅರ್ಥ, ನಮ್ಮನ್ನ ಬಂಧಿಸುವ ಶಕ್ತಿ ಪ್ರಕೃತಿ ಅಂತ. ಅಂತಹ ಪ್ರಕೃತಿಯನ್ನ ಗೆಲ್ಲೋದು. ಪ್ರಕೃತಿಯನ್ನ ಗೆಲ್ಲೋದು ಅಂತ ಹೇಳಿದ್ರೆ ಆ ಲಕ್ಷ್ಮೀ ದೇವಿಯ ಪ್ರಸಾದವನ್ನ
ಆ ದೇವಿಯ ಅನುಗ್ರಹವನ್ನ ಸಂಪಾದನೆ ಮಾಡುವಂಥದ್ದು, ಇದು ಕೂಡ ಒಂದು ಅರ್ಥ. ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಸಂಪಾದನೆ ಮಾಡ್ತಾರೆ. ಅವ್ರು ಯಾರು ಅಂದ್ರೆ ಧೀರಾಹ. ಧೀರಾಹ ಶಬ್ದಕ್ಕೆ ನಮಗೆ ಹಿಂದೆ ಬೇಕಾದಷ್ಟು ಬಾರಿ ಬಂದಿದೆ. ಧೀರಾಹ ಅಂದ್ರೆ ದೈಹಿಕ ಪರಾಕ್ರಮ ಇರೋರು ಅಂತ ಅರ್ಥ ಅಲ್ಲ. ಧಿಯಾ ರಮಂತೇತಿ ಧೀರಾಹ ಅಂದ್ರೆ ಒಳ್ಳೆ ಧೀಶಕ್ತಿ ಇರುವವರು, ಪ್ರಜ್ಞಾಶಕ್ತಿ ಇರತಕ್ಕಂತಹವರಾಗಿ, ಅಪರೋಕ್ಷ ಜ್ಞಾನಿಗಳ ಜ್ಞಾನ ಉಳ್ಳವರಾಗಿ, ತ್ವಾಮೇವ ಪುರುಷಂ ವಿಶಂತಿ, ಪುರುಷನಾಗಿರುವಂತ ನಿನ್ನನ್ನೇ ಪ್ರವೇಶ ಮಾಡ್ತಾರೆ. ಪುರುಷ ಅಂದ್ರೆ ಏನು? ಪುರ ಅಂದ್ರೆ ದೇಹ, ಅಲ್ಲಿ ಸರತಿ ಅಥವಾ ಶೇತೆ ಇತಿ ಪುರುಷ. ಎಲ್ಲಾ ದೇಹದ ಒಳಗಡೂ ಇರುವವನು, ಎಲ್ಲಾ ದೇಹದ ಒಳಗಡೆಯೂ ನಿರಂತರ ಶಾಶ್ವತವಾಗಿರುವವನು, ಪ್ರತಿಯೊಂದು ದೇಹದಲ್ಲೂ ಕೂಡ ಸಂಚಾರ ಮಾಡಿಕೊಂಡಿರತಕ್ಕಂಥ ಭಗವಂತ, ಅವನನ್ನೇ ಸೇರುವಂಥದ್ದು. ಅಂದ್ರೆ ಒಂದು ಜ್ಞಾನ ಮಾರ್ಗ, ಇನ್ನೊಂದು ಈ ಪ್ರಾಣಾಯಾಮಾದಿ ವಿಶಿಷ್ಟವಾಗಿರತಕ್ಕಂಥ ಕರ್ಮ ಮಾರ್ಗ. ಅದರಲ್ಲಿದ್ದವರು ಕೂಡ ಕೊನೆಗೆ ಏನ್ ಮಾಡುತ್ತೆ? ನಿನ್ನನ್ನೇ ಸೇರ್ತಕ್ಕಂಥವ್ರು. ಅಂಥವರಿಗೆ ತೇಷಾಂ ಶಮಃ ಸ್ಯಾತ್, ಅವರಿಗೆ ಯೋಗಿಗಳಿಗೆ ಆ ಅಷ್ಟಾಂಗ ಯೋಗವನ್ನ ತಮ್ಮಲ್ಲಿ ಅಳವಡಿಸಿಕೊಳ್ಬೇಕಲ್ವಾ. ಮತ್ತು ಅದರ ಜೊತೆಗೆ ಅಣಿಮ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂ ಅಷ್ಟಭೂತ ಎಂಬುದಾಗಿ ಅಷ್ಟಭೂತಿಗಳನ್ನೆಲ್ಲವೂ ಕೂಡ ಸಂಪಾದನೆ ಮಾಡಿಕೊಳ್ಳುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಠಿಣವಾದ ಪರಿಶ್ರಮದ ಮಾರ್ಗವನ್ನ ಅಳವಡಿಸಿಕೊಂಡಿರ್ತಾರೆ. ಆ ಕಠಿಣವಾದ ಪರಿಶ್ರಮವನ್ನ ಅಳವಡಿಸಿಕೊಂಡು ನಿನ್ನಲ್ಲಿ ಭಕ್ತಿ ಮಾಡುವುದರಿಂದಾಗಿ ಅವರಿಗೆ ಶ್ರಮವಾದೀತು. ಆದರೆ ನತು ಸೇವಯಾತೆ, ಆದರೆ ಯಾರು ನಿರಂತರವಾಗಿ ನಿನ್ನ ಸೇವೆಯನ್ನೇ ಮಾಡ್ತಾ ಇರ್ತಾರೋ, ಅಂತಹ ನಿರಂತರವಾಗಿ ನಿನ್ನ ಸೇವೆಯನ್ನ ಮಾಡತಕ್ಕಂಥವರಿಗೆ ಆ ಶ್ರಮ ಎಂಬುವಂಥದ್ದು ಇಲ್ಲ. ನಿರಂತರವಾಗಿ ನಿನ್ನ ಸೇವೆಯನ್ನು ಮಾಡತಕ್ಕಂಥವರಿಗೆ ಶ್ರಮ ಎಂಬುವಂಥದ್ದು ಇಲ್ಲ. ಹೀಗೆ ಆ ಭಗವಂತನ ಸೇವೆಯನ್ನ ಮಾಡತಕ್ಕಂಥವರಿಗೆ ಅಂದ್ರೆ ಏನು? ಭಕ್ತಿ ಪೂರ್ವಕವಾದ ಸೇವೆ. ಬರೀ ಇಷ್ಟೇ, ಭಗವಂತನಲ್ಲಿ ಭಕ್ತಿ ಮಾಡೋದು, ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡುವಂಥದ್ದು, ಆ ಇತರ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದಿ, ಇದು ಸಾಮಾನ್ಯವಾದ ಮಾರ್ಗ, ಸುಲಭದಲ್ಲಿ ದೇವರ ಅನುಗ್ರಹವನ್ನ ಸಂಪಾದಿಸಿ ಮುಕ್ತಿಗೆ ಹೋಗುವ ಮಾರ್ಗ. ಆದರೆ ಸಮಾಧಿ ಯೋಗ, ಅಷ್ಟಾಂಗ ಯೋಗದ ಮಾರ್ಗ, ಪ್ರಾಣಾಯಾಮಾದಿಗಳಲ್ಲಿ ತಮ್ಮ ದೇಹದ ನಿಯಂತ್ರಣ, ಪ್ರಾಣದ ನಿಯಂತ್ರಣ, ಮನಸ್ಸಿನ ನಿಯಂತ್ರಣವನ್ನು ಮಾಡಿಕೊಂಡು ಭಕ್ತಿ ಮಾಡಿ ಜ್ಞಾನ ಸಂಪಾದಿಸುವಂಥದ್ದಿದೆ. ಅದು ಅತ್ಯಂತ ಕಠಿಣವಾಗಿರತಕ್ಕಂಥ ಮಾರ್ಗ ಅನ್ನೋದನ್ನ 2 ಮಾರ್ಗಗಳಿದ್ದಾವೆ. ಹಾಗಾಗಿ ಯಾರು ಆ ಕರ್ಮಯೋಗಿಗಳಾಗಿರ್ತಾರೋ, ಪ್ರಾಣಾಯಾಮ ಪರಾಯಣರಾಗಿರ್ತಾರೋ ಅಂಥವರ ಮಾರ್ಗ ಎಂಬುವಂಥದ್ದು ಅತ್ಯಂತ ಪರಿಶ್ರಮವಾಗಿರುವಂಥದ್ದು. ಅದು ಸುಲಭದಲ್ಲಿ ಮುಕ್ತಿಯನ್ನು ಕರುಣಿಸುವಂಥದ್ದಲ್ಲ ಅನ್ನೋದು ಅಭಿಪ್ರಾಯ. ಹಾಗಾಗಿ ಆ ಪ್ರಕೃತಿ ಜಯ ಅಂತ ಹೇಳಿದ್ರೆ ಆ ಯೋಗ ಬಲದ ಮೂಲಕವಾಗಿ ವಾಯುಜಯ, ಒಂದು ಪ್ರಕೃತಿ ನಮ್ಮ ಸ್ವಭಾವವನ್ನ ಗೆಲ್ಲುವಂಥದ್ದು, ಇನ್ನೊಂದು ವಾಯು, ಅದು ವಾಯುವನ್ನ ಗೆಲ್ಲುವಂಥದ್ದು. ವಾಯು ಅಂದ್ರೆ ಮುಖ್ಯ ಪ್ರಾಣ, ಅಲ್ಲಿಗೆ ಒಟ್ಟಾಗಿ 2 ಏನಂದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಸಂಪಾದನೆ ಮಾಡೋದು, ಪ್ರಾಣದೇವರ ಅನುಗ್ರಹವನ್ನ ಸಂಪಾದನೆ ಮಾಡೋದು ಅಂತ ಅರ್ಥ. ಪ್ರಾಣದೇವರ ಅನುಗ್ರಹ, ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಸಂಪಾದನೆ ಮಾಡಿ ಅವರಿಬ್ಬರ ಮೂಲಕವಾಗಿ ನಿನ್ನ ಅನುಗ್ರಹವನ್ನ ಸಂಪಾದನೆ ಮಾಡುವಂತ ಒಂದು ಮಾರ್ಗ. ಇದು ಕಠಿಣವಾದ ಮಾರ್ಗ. ಅದೇ ಭಗವಂತನಲ್ಲೇ ಭಕ್ತಿ ಮಾಡಿ ಭಗವಂತನ ಜ್ಞಾನವನ್ನೇ ಸಂಪಾದಿಸಿದ್ರೆ ಲಕ್ಷ್ಮೀದೇವಿಯು ಪ್ರಾಣದೇವ ಅವರೆಲ್ಲರೂ ಕೂಡ ತಮ್ಮಷ್ಟಕ್ಕೆ ತಾವೇ ಅನುಗ್ರಹ ಮಾಡಿಬಿಡುತ್ತಾರೆ. ಅವರ ಮೊರೆ ಇಡಬೇಕಾದ ಅಗತ್ಯವೇ ಇಲ್ಲ. ಯಾಕೆ? ಭಗವಂತನ ಭಕ್ತರು ಲಕ್ಷ್ಮೀದೇವಿ ಪ್ರಾಣದೇವರು, ಹಾಗಾಗಿ ನೇರವಾಗಿ ಅನುಗ್ರಹವನ್ನ ಮಾಡ್ತಾರೆ ಅನ್ನೋದು ಕೂಡ ಇದರ ಅಭಿಪ್ರಾಯ. ನಾನು ಹಿಂದಿನ ಶ್ಲೋಕ ಬಿಟ್ಟಿದ್ದೀನಿ, ಅದು ನನಗೆ ಮಿಸ್ ಆಯ್ತು. ನಾಳೆ ಪಾಠದಲ್ಲಿ ಅದನ್ನು ಮಾಡ್ತೀನಿ, ಇದರದ್ದೇ ವ್ಯಾಖ್ಯಾನ ಓದ್ಬಿಡ್ತೀನಿ. ತಥಾ ಪರೇತು ಆತ್ಮ ಸಮಾಧಿ ಯೋಗ ಬಲೆಯನ, ಅಪರೆ ಅಂದ್ರೆ ದ್ವಿತೀಯೇಪಿ ಅಂದ್ರೆ ಈಗ ಹಿಂದಿನ ಶ್ಲೋಕದ ವಿಚಾರ ಬಂದಿರತ್ತೆ. ಅಂದ್ರೆ ಅಪರೋಕ್ಷ ಜ್ಞಾನ ಬರುತ್ತೆ. ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ತಕ್ಷಣದಲ್ಲಿ ಮುಕ್ತಿಗೆ ಹೋಗ್ಬೇಕು ಅಂತಿಲ್ಲ. ಇನ್ನು ಆ ದೇವರ ಅನುಗ್ರಹವನ್ನ ಸಂಪಾದನೆ ಮಾಡಬೇಕು ಮತ್ತು ಭಕ್ತಿ ಮಾಡಬೇಕು ಅನ್ನೋ ಮಾರ್ಗದಲ್ಲಿ ಇರತಕ್ಕಂಥವ್ರು ಧೀರಾಹ ಸಾಹಸಿನಃ. ಯದ್ಯಪಿ ಆತ್ಮನಃ ಯತ್ ಸಮಾಧಿ ಯೋಗಸ್ಯ ವಾಯು ನಿರೋಧ ರೂಪಸ್ಯ ಬಲಂ ಸಾಮರ್ಥ್ಯಂ ತೇನ ಪ್ರಬಲತಾಂ ಪ್ರಕೃತಿಂ ಜಿತ್ವ. ಅಂದ್ರೆ ಆತ್ಮ ಸಮಾಧಿ ಯೋಗ ಅಂದ್ರೆ ತಾವು ತಮ್ಮ ಅನುಷ್ಠಾನದ ಮೂಲಕವಾಗಿ ಸಂಪಾದಿಸಿರತಕ್ಕಂತಹ ಈ ಒಂದು ಯೋಗ ಅಂದ್ರೆ ವಾಯು ನಿರೋಧ, ಪ್ರಾಣಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳತಕ್ಕಂಥ ಒಂದು ಪ್ರಕ್ರಿಯೆ. ಅಂತಹ ಒಂದು ಪ್ರಕ್ರಿಯೆಯ ಮೂಲಕವಾಗಿ ಪ್ರಕೃತಿಂ ಜಿತ್ವ, ಅತ್ಯಂತ ಬಲಿಷ್ಠವಾಗಿರುವಂತ ಪ್ರಕೃತಿಯನ್ನ ಗೆದ್ದು ಶೀಘ್ರಮೇವ ಬೇಗನೆ ಪುರುಷಂ ತ್ವಾಮೇವ ವಿಶಂತಿ, ನಿನ್ನನ್ನೇ ಹೊಂದುತ್ತಾರೆ. ತಥಾಪಿ ಅಂಜಸ ನತು ನೈವ ಇತಿ ಸಮಂ, ಆದ್ರೆ ನಿನ್ನನ್ನು ಹೊಂದಲ್ಲ ಅಂತಿಲ್ಲ, ಆದ್ರೆ ಭಕ್ತಿ ಮಾರ್ಗದಷ್ಟು ಬೇಗ ನಿನ್ನನ್ನು ಹೊಂದುವಂಥದ್ದಲ್ಲ.
ಇಯಾಮಸ್ತು ವಿಶೇಷ ನೋಡಿ, ಯತ್ ತೇಷಾಂ ಲೋಕಾಂತರಗತಾನಾಂ ಗಮನ ಸಮಯೇ ವಾಯು ನಿರೋಧಾದಿನ ಶಮಃ ಸ್ಯಾತ್. ಅಂದ್ರೆ ತೇ ತವ ಸೇವಯ ಶ್ರವಣಾದಿ ರೂಪಯ ನಿಮಿತ್ತಭೂತಯ ಅತ್ರೇವ ಸ್ಥಿತಾನಾಂ ತು ನೈವ ಪ್ರತ್ಯುತ ಸುಖ ವಿಶೇಷ ಏವ. ಅಂದ್ರೆ ಆ ಈಗ ಇನ್ನೊಂದು ಜ್ಞಾನ ಬೇಕೇ ಬೇಕು. ಜ್ಞಾನ ಇಲ್ಲದೆ ಮೋಕ್ಷ ಅನ್ನೋ ವ್ಯವಸ್ಥೆ ಇಲ್ಲವೇ ಇಲ್ಲ. ಜ್ಞಾನ ಸಂಪಾದಿಸುವುದರ ಜೊತೆಗೆ ಈ ಪ್ರಾಣಾಯಾಮಾದಿಗಳ ಅನುಷ್ಠಾನವನ್ನು ಕೂಡ ಆ ಮಾಡುವುದರಿಂದಾಗಿ ಅವರಿಗೇನಾಗತ್ತೆ, ಲೋಕಾಂತರಗತಾನ ಅಂದ್ರೆ ಅವರದ್ದೇ ಆಗಿರತಕ್ಕಂತ ಒಂದು ಅನುಷ್ಠಾನದ ಮಾರ್ಗದಲ್ಲಿರುವಂತವ್ರು, ಅಥವಾ ಬೇರೆ ಬೇರೆ ಲೋಕಗಳನ್ನ ಪ್ರವೇಶಿಸಿ ನಂತರ ಮುಕ್ತಿಗೆ ಹೋಗ್ತಕ್ಕಂಥವ್ರು, ಅಂಥವರಿಗೆ ಶ್ರಮವಾದೀತು, ಅನುಷ್ಠಾನದ ಪ್ರಕ್ರಿಯೆಯಲ್ಲಿ ಶ್ರಮವಾದೀತು. ಆದರೆ ನಿನ್ನ ಸೇವೆಯನ್ನೇ ನಿರಂತರವಾಗಿ ಯಾರು ಮಾಡ್ತಾರೋ, ಶ್ರವಣ ಮಾಡೋದು, ಶ್ರವಣ ಮಾಡಿದ್ದನ್ನ ಮನನ ಮಾಡೋದು, ಮನನ ಮಾಡಿದ್ದನ್ನ ಮತ್ತೆ ಮತ್ತೆ ಪುನರ್ಮನನ ನಿಧಿಧ್ಯಾಸನಾದಿಗಳನ್ನ ಮಾಡತಕ್ಕಂಥವ್ರು, ಅಂತೂ ಪರಿಪೂರ್ಣವಾಗಿ ಭಕ್ತಿ ಮಾರ್ಗದಲ್ಲಿ ಯಾರು ಇರ್ತಾರೋ ಅಂಥವರಿಗೆ ಆ ಭಕ್ತಿ ಇಲ್ಲ, ಆ ಶ್ರಮ ಇಲ್ಲ, ಇನ್ನೂ ಅವರಿಗೆ ಸುಖ ಜಾಸ್ತಿಯೇ ಆಗತ್ತೆ. ಹಾಗಾಗಿ ಈ ಅಷ್ಟಾಂಗ ಯೋಗಾದಿ ಮಾರ್ಗಗಳನ್ನ ಮಾತ್ರ ಆಶ್ರಯಿಸುವಂಥದ್ದು ಪರಿಶ್ರಮಕ್ಕೆ ಕಾರಣವಾಗುತ್ತೆ ಅನ್ನೋದು ಅಭಿಪ್ರಾಯ. ಅದಕ್ಕಿಂತಲೂ ಕೂಡ ಕೇವಲ ಭಗವಂತನ ಅರಿವನ್ನ ಸಂಪಾದನೆ ಮಾಡತಕ್ಕಂಥ ನಿರಂತರ ಮುಂದುವರಿಯುವಿಕೆಯನ್ನು ಪ್ರಕ್ರಿಯೆ ಅದು ಸುಲಭದ್ದು ಅನ್ನೋದು ಅಭಿಪ್ರಾಯ. ತಥಾ ಪರೇ ತ್ವಾತ್ಮ ಸಮಾಧಿ ಯೋಗ ಬಲೇ ನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರ ಪುರುಷಂ ವಿಶಂತಿ ತೇಷಾಂ ಶಮಸ್ಯಾತ್ ನತು ಸೇವಯಾತೆ. ತಥಾ ಹಾಗೆಯೇ ಅಪರೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಜನರು, ಅವರ ಅಪರಾಯಿತು ಇನ್ನೊಂದು ವರ್ಗದವರಾದರೂ ಆತ್ಮ ಸಮಾಧಿ ಯೋಗ ಬಲೇನ, ಅಂದರೆ ತಮ್ಮ ಸಮಾಧಿ ಯೋಗ ಬಲ ಅಂದ್ರೆ ವಾಯು ನಿಯಂತ್ರಣ, ಪ್ರಾಣ ನಿಯಂತ್ರಣ ಎಂಬ ಒಂದು ಅನುಷ್ಠಾನದ ಮೂಲಕವಾಗಿ ಬಲಿಷ್ಠಾಂ ಪ್ರಕೃತಿಂ, ಅತ್ಯಂತ ಗೆಲ್ಲಲು ಅಸಾಧ್ಯವಾದ ಅಥವಾ ದುಷ್ಕರವಾದ ಪ್ರಕೃತಿಯನ್ನು ಅಂದ್ರೆ ಸ್ವಭಾವವನ್ನು, ಲಕ್ಷ್ಮೀದೇವಿಯ ಅನುಗ್ರಹವನ್ನು, ಪ್ರಾಣದೇವರ ಅನುಗ್ರಹವನ್ನು ಜಿತ್ವ ಗೆದ್ದು ಅಂದ್ರೆ ಸಂಪಾದಿಸಿ, ದೇವತೆಗಳ ಅನುಗ್ರಹ ಮತ್ತು ನಮ್ಮ ಸ್ವಭಾವ ಅದೆಲ್ಲವನ್ನು ಕೂಡ ಗೆದ್ದು ತ್ವಾಮೇವ ಪುರುಷ ಸರ್ವಾಂತರ್ಯಾಮಿಯಾಗಿರುವಂತಹ ತ್ವಾಮೇವ ನಿನ್ನನ್ನೇ ಧೀರಾಹ ಸಾಹಸಿಗಳಾಗಿರುವಂತ ಅವರು ವಿಶಂತಿ ಪ್ರವೇಶಿಸುತ್ತಾರೆ. ತೇಷಾಂ ಅಂತಹ ವಾಯು ನಿಯಂತ್ರಣದ ಅನುಷ್ಠಾನ ಮಾರ್ಗದಲ್ಲಿ ಇರುವಂತವರಿಗೆ ಶಮಃ ಸ್ಯಾತ್, ಶಮ ಉಂಟಾದೀತು. ಆದರೆ ತೇ ಸೇವೆಯ ನಿನ್ನ ಸೇವೆಯಿಂದಾಗಿ ಅಂದ್ರೆ ನಿನ್ನ ಶ್ರವಣ ಮನನ ನಿಧಿಧ್ಯಾಸನ ಎಂಬ ಭಕ್ತಿ ಮಾರ್ಗದಲ್ಲಿ ಇರುವವರಿಗೆ ನ ಅಂದ್ರೆ ಶಮ ಆಗೋದಿಲ್ಲ. ಶ್ರೀಕೃಷ್ಣಾರ್ಪಣಮಸ್ತು.